ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಶಾಂಭವಿ ಶೈನ್ಸ್. ಇವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತೆಲ್ಲ ಮಳೆ ಕಮ್ಮಿ ಆಗಿದೆ. ಇವತ್ತು ಮಾರ್ನಿಂಗ್ ರುಟೀನ್ ಏನಪ್ಪ, ನಾನು ಬೆಳಗ್ಗೆ ಎದ್ಬಿಟ್ಟು ನಾನು ಬೆಳಗ್ಗೆ ಎದ್ಬಿಟ್ಟು ಕಾಫಿ ಟೀ ಎಲ್ಲ ಕುಡಿಯೋದಿಲ್ಲ. ಸುಮಾರು ವರ್ಷಗಳೇ ಆಗಿಬಿಡ್ತು. ನೋ ಕಾಫಿ ನೋ ಟೀ. ಬೆಳಗ್ಗೆ ಎದ್ಬಿಟ್ಟು ಒಂದು ಬಿಸಿ ಬಿಸಿ ನೀರು, ಅದು ಹೇಗಪ್ಪ ಅಂತಂದರೆ ಫ್ಲಾಸ್ಕಲ್ಲಿ ಹಾಕಿಟ್ಬಿಟ್ಟಿರ್ತೀನಿ. ಹಾಟ್ ವಾಟರ್ ಬಾಟ್ಲ್ ಹಾಕಿರ್ತೀನಿ. ಫಸ್ಟ್ ಎದ್ದ ತಕ್ಷಣ ಆ ನೀರು ಕುಡಿತೀನಿ. ನಂತರ ಮುಂದಿನ ಕೆಲಸ. ಹಾಗೆಯೇ ಆಮೇಲೆ ಮಾರ್ನಿಂಗ್ ನಾನು ಕಾಫಿ ಟೀ ಕುಡಿಯೋಲ್ಲ ಅಂತ ಹೇಳಿದ್ನಲ್ವ, ಇದನ್ನು ನಾನು ಬೆಳಗ್ಗೆ ಎದ್ಬಿಟ್ಟು ಈ ಥರ ಪುಡಿಗಳನ್ನು ಮಾಡಿಟ್ಕೊಂಡ್ಬಿಡ್ತೀನಿ. ಆ್ಯಕ್ಚುಲಿ ಫಸ್ಟು ನಾನು 3 ಪದಾರ್ಥಗಳನ್ನು ಹಾಕ್ತಿದ್ದೆ. ಒಂದು ಜೀರಿಗೆ, ಓಮ, ಆಮೇಲೆ ಸೋಂಪು ಹಾಕ್ಕೊಂಡು ಪುಡಿ ಮಾಡಿಕೊಂಡು ಕುಡಿತಾಯಿದ್ದೆ. ಒಂದು ವರ್ಷಗಳ ಆ ಥರನೇ ಮಾಡ್ತಾ ಬಂದೆ. ನನ್ನ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್ ಆಗಲಿ, ಆರೋಗ್ಯ ಇದಾಗಲಿ ತುಂಬ ಚೆನ್ನಾಗಿ ಬಂತು. ನಂತರವಾಗಿ ಕ್ರಮೇಣವಾಗಿ ಮತ್ತೊಂದು 3 ಆ್ಯಡ್ ಮಾಡಿಕೊಂಡೆ. ಒಂದು ಮೆಂತ್ಯನ ಆ್ಯಡ್ ಮಾಡಿಕೊಂಡೆ, ಕೊತ್ತಂಬರಿ ಬೀಜ, ಆಮೇಲೆ ಚಕ್ಕೆಯನ್ನು ಆ್ಯಡ್ ಮಾಡಿಕೊಂಡೆ. ಇದು ಇನ್ನಷ್ಟು ಆರೋಗ್ಯ ಇನ್ನೂ ಚೆನ್ನಾಗಿ ಹೆಚ್ಚಿಸ್ತಾ ಹೋಯಿತು. ಥೈರಾಯ್ಡ್ ಪ್ರಾಬ್ಲಮ್ ಆಗಲಿ ಇಲ್ಲ, ಥೈರಾಯ್ಡ್ ಪ್ರಾಬ್ಲಮ್ ಆಗಲಿ, ಶುಗರ್ ಆಗಲಿ, ಆಮೇಲೆ ಕೊಲೆಸ್ಟ್ರಾಲ್, ಇವೆಲ್ಲ ಕಂಟ್ರೋಲ್ ಮಾಡೋಂಥ ಇವೆಷ್ಟು ಪುಡಿಗಳು ಟೋಟಲಾಗಿ ಒಂದು ಮ್ಯಾಜಿಕಲ್ ಪೌಡರ್ ಅಂತ ಹೇಳ್ಬೋದು. ಇದೆಲ್ಲ ಒಂದು ಮ್ಯಾಜಿಕಲ್ ಡ್ರಿಂಕ್ ಅಂತ ಹೇಳ್ಬೋದು. ಇದನ್ನು ಪ್ರತಿನಿತ್ಯನೂ ಈಗ ಸುಮಾರು ವರ್ಷಗಳಿಂದ ನಾನು ಇದೇ ಥರ ಮಾಡ್ತಾಯಿದ್ದೀನಿ. ಫಸ್ಟು ಅರ್ಧ ಚಮಚದಿಂದ, ಆಮೇಲೆ 1 ಚಮಚದಿಂದ, ಆಮೇಲೆ 2 ಚಮಚದಿಂದ, ಈಗ ಇತ್ತೆಗೆ 4 ಚಮಚದಿಂದ ಹಾಕ್ಕೊಂಡು ಪುಡಿಗಳನ್ನು ಮಾಡಿ ಇಟ್ಕೊಂಡ್ಬಿಟ್ಟು ಒಂದು ಬಾಟಲ್ ಸ್ಟೋರ್ ಮಾಡಿಟ್ಕೊಂಡು ಬೆಳಗ್ಗೆ ಎದ್ಬಿಟ್ಟು ಹಾಳು ಹೊಟ್ಟೆಯಲ್ಲಿ ಒಂದು ಲೋಟ ನೀರು ಹಾಕಿ ಕುದಿಸ್ಕೊಂಡ್ಬಿಟ್ಟು ಅದರ ನಂತರ ಈ ಪುಡಿಯನ್ನು ಹಾಕ್ಕೊಂಡು ಬೆಳಗ್ಗೆ ಎದ್ಬಿಟ್ಟು ಕೊಟ್ಬಿಡ್ತೀನಿ. ಸೊ ದಟ್ ನನ್ನ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್ ಮುಕ್ಕಾಲು ಭಾಗ ಅಷ್ಟು ಕಮ್ಮಿ ಆಗುತ್ತೆ, ಬ್ಲೋಟಿಂಗ್ ಕಮ್ಮಿ ಆಗುತ್ತೆ, ಆಮೇಲೆ ಮೋಷನ್ಸ್ ಕ್ಲೀನ್ ಆಗುತ್ತೆ, ಇದಿಷ್ಟೂ ಕಮ್ಮಿ ಆಗುತ್ತೆ. ಆಮೇಲೆ ತೂಕವನ್ನು ಇನ್ನೂ ಕಮ್ಮಿ ಮಾಡುತ್ತೆ, ತೂಕ ತುಂಬ ಚೆನ್ನಾಗಿ ಬ್ಯಾಲೆನ್ಸ್ ಮಾಡುತ್ತೆ ಅಲ್ವಾ. ಇದಿಷ್ಟು ನನ್ನ ಮ್ಯಾಜಿಕಲ್ ಡ್ರಿಂಕ್ ಆಗಿರುತ್ತೆ. ಎಷ್ಟೋ ಅಂತಾರೆ ನೀವು ತುಂಬ ಹೇಳ್ತಿದ್ದೀರಂತ ಬಿಕಾಸ್ ಆಫ್ ದಿಸ್. ಓಕೆ, ನನ್ನ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಬೇರೆಯವ್ರಿಗೂ ಹಂಚಿ. ಬರಲಾ? ಬಾಯ್.